ಮುಂಜಾನೆ ಸಾಯಂಕಾಲ ತನಕ ಎಲ್ಲ ಫ್ಯಾಕ್ಟ್ರಿ. ಇದು ಒಂದೇ ಫ್ಯಾಕ್ಟ್ರಿದಲ್ಲ, ಅಲ್ಲಿ ಕಾರ್ಮಿಕರು ಒದ್ದಾಟ ಹೇಳ್ತೀರು ಎಲ್ಲ ಕಡೆ. ಇವತ್ತು ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಇವತ್ತು ಹೀರಾ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಇವತ್ತು ಸತೀಶ್ ಅವ್ರ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಅಥವಾ ಇಲ್ಲಿ ಮತ್ತು ನಮ್ಮ ಸೌಭಾಗ್ಯದ್ದಿರ್ಬೋದು, ಎಲ್ಲ ಕಡೆಯೂ ನಮ್ಮ ರೈತರು ಆರೋಪ ಮಾಡೇ ಮಾಡ್ತಾರೆ, ನಮ್ಮ ಬಿಲ್ ಸರಿಯಾಗಿ ಕೊಡೋದಿಲ್ಲ ರೀ. ಅಲ್ಲಿ ಕಾರ್ಮಿಕರು ಪಾಪ ಅಳೆಲ್ಲ ತೊಡ್ಕೋತಿರ್ತಾರೆ, ಏನು ಮಾಡೋದಿಲ್ಲ ಸರ್, 5,000 ಕೊಡ್ತಾರೆ, 6,000 ಕೊಡ್ತಾರೆ, 3,000 ಕೊಡ್ತಾರೆ, 2,000 ಕೊಡ್ತಾರೆ, ಹಿಂಗೆ ಹೇಳ್ತಾ ಇರ್ತಾರೆ. ಏನು ಮಾಡೋಂಥ ಸ್ಥಿತಿಯೊಳಗೆ ನಾವೆಲ್ಲ ಇದ್ದೀವಿ ಇವತ್ತು. ರೈತರು ಹಂಗೆ ಇದ್ದಾರೆ. ಅದಕ್ಕೆ ಇವತ್ತು ನೀವು ಚುನಾವಣಾ ಪ್ರಚಾರದಲ್ಲ, ನೀವು ಜನಕ್ಕೆ ಏನು ಅದು ರೈತರಿಗೆ ಏನು ನೀವು ಕೊಡಬೇಕಂತ ಹೇಳ್ತಾಯಿದ್ರೆ ಅದನ್ನ ಹೇಳ್ರಿ. ಮತ್ತು ನಾವು ಇಸದು ಕೊಡ್ದಂತ ಮಾತ್ರ ಹೇಳಿ. ಕಾನೂನದ ಇಸದು ಕೊಡ್ತೀವಿ, ನೀವು ಸಲ ಇಸದು ಕೊಡ್ತೀವಿ, ಕೊಡ್ತಾರವರು ಪತ್ತು ಕೊಡದೇ ಇದ್ದರೆ ನಾವು ಬಿಡೋದಿಲ್ಲ ಅಂತ ಇಷ್ಟೇ ಸಾಕಾಗಿತ್ತು. ಈ ಅತಿ ಗುಂಡಾಗಿರಿ, ಅತಿ ಒಂದು ತೋರಿಸುವಂಥ ಪ್ರಾಮಾಣಿಕ ತೋರಿಸುವಂಥ ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ತದ. ಪ್ರಾಮಾಣಿಕ ಇದ್ದರೂ ಇಲ್ಲೂ ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು ಎಲ್ಲ ಬಿಡ್ರಿ. ನಿಮ್ಮ ಆತ್ಮ ಅನ್ರಿ ಅಥವಾ ಮನಸ್ಸು ಅನ್ರಿ, ನಿಮಗೆಲ್ಲ ಗೊತ್ತಿರ್ತದೆ ನೀವೇನು ಮಾಡ್ತಾ ಇರ್ತೀರಂತ. ನೀವು ಎಂದೂ ಆತ್ಮಕತ್ವ ನಿಮ್ಮ ಮನಸ್ಸಿಗೆ ಸುಳ್ಳು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಸಾಕಷ್ಟು ಗಳಿಸಿದ್ರಿ, ಕೋಟ್ಯಾಧೀಶರಾಗಿರಿ ಆಗ್ರಿ, ಇನ್ನೂ ಅದು ಅಬ್ಧಾಧೀಶರಾಗಿ ಅಂತ ಕರೋರಿಲ್ಲ. ಆದರೆ ರೈತಗೆ, ಅಲ್ಲಿ ಕಾರ್ಮಿಕಗೆ, ಅಲ್ಲೆಲ್ಲರಿಗೂ ಉದ್ಯೋಗ ಅವ್ರು ಪೇಮೆಂಟ್ ಕೊಟ್ಟು, ಅವ್ರು ಸರಿಯಾದ ಟೈಮ್ ಕೊಟ್ಟು ಅಟ್ಲೀಸ್ಟ್ ಒಂದು 4,000 ಒಂದು ಟನ್ನಿಗೆ ಕೊಡುವಂಥ ಒಂದು ಸಾಹಸ ಮಾಡಿರಿ. ಯಾಕಂದ್ರೆ ಬೆಳೆದು ಎಷ್ಟು ಅವ್ರು ಖರ್ಚು ಮಾಡ್ತಾರೆ ಅಷ್ಟೇ ಕೊಡಲಿ ಅಂತ. ಎಷ್ಟು ಖರ್ಚು ಮಾಡಿದ್ರಪ್ಪ ಬೆಳೆ ಸಲುವಾಗಿ, ಒಂದು ಕಬ್ಬು ಬೆಳೆಯೋಕ್ಕೆ ಎಷ್ಟು ತೊಗೊಳ್ತದೆ ಅಷ್ಟೇ ಅವ್ರಿಗೆ ಬಿಲ್ ಹಾಕಿರಿ ಅನ್ನೋದು ಒಂದು ಸಣ್ಣ ರಿಕ್ವೆಸ್ಟ್. ನೀವು ಹಾಕ್ತಿರಲ್ಲ ಗೊತ್ತಿಲ್ಲ, ನೀವು ಒಂದು ಸದಾ ಲಾಸ್ ತೋರಿಸ್ತಾನೆ ಇರ್ತೀರಿ, ಮತ್ತು ಸಾಲ ತೋರಿಸ್ತಾ ಇರ್ತೀರಿ ಎಲ್ಲ ಫ್ಯಾಕ್ಟ್ರಿ ಅವರು. ಇದು ತಪ್ಪುದು ಯಾವಾಗ. ಹಂಗೆ ರೈತ ಸುಮ್ಮ ಕಬ್ಬು ಬಿಡೋದು ಚಲೋನು, ಕಬ್ಬು ಬೆಳೆದು ಬಿಡೋದು ಚಲೋ ಏನು, ರೈತ ವಿಚಾರ ಮಾಡೋದು. ಇದು ಬೆಳೆದ್ರೆ ಲಾಭ ಅದಲ್ಲ ನಿಮ್ಗೆ, ಲಾಭ ಇಲ್ಲದ್ರೆ ಯಾಕೆ ಮಾಡ್ತಾಯಿದ್ದೀರಿ ಅಂತ ಒಂದು ಸಣ್ಣ ಪ್ರಶ್ನೆ ನೀವು ಮಾಡ್ಕೊಳ್ರಿ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.